ಸಮಸ್ತರಿಗೂ ನಮಸ್ಕಾರ. ದೇವೀಸ್ ಕಿಚನ್ಗೆ ಆತ್ಮೀಯವಾದಂಥ ಸ್ವಾಗತ. ನಾ ಶ್ರೀದೇವಿ. ಇವತ್ತಿನ ಕಿಚನ್ನಲ್ಲಿ ಏನು ಮಾಡೋಣ ಅಂತಂದರೆ ಒಂದು ಮಿಕ್ಸ್ಚರ್ ಮಾಡೋಣ. ಇದು ಕಾರ್ನಲ್ಲಿ ಮಾಡಬಹುದಾದಂಥ ಮಿಕ್ಸ್ಚರು. ಪ್ರತಿದಿನ ಕಾಫಿ ಜೊತೆಗೆ ಏನಾದರೂ ಸ್ವಲ್ಪ ಬೇಕು ಅಥವಾ ಸಾಯಂಕಾಲ ತಿನ್ನೋದಕ್ಕೆ ಏನಾದರೂ ಬೇಕು ಅಂತಂದರೆ ಇದನ್ನು ಮಾಡಿಟ್ಕೊಂಡ್ಬಿಡಿ. ಬಹಳ ಚೆನ್ನಾಗಿರುತ್ತೆ, ಹಾಗೆ ಸುಲಭ ಕೂಡ ಮಾಡೋದು. ಆರೋಗ್ಯಕ್ಕೂ ಒಳ್ಳೆಯದು. ಕಡಿಮೆ ಎಣ್ಣೆ, ಅಂದರೆ ಎಣ್ಣೆ ಹಾಕ್ತೀವಿ ಆದರೆ ಅದರಲ್ಲಿ ನಿಲ್ಲೋದಿಲ್ಲ, ತೇಲೋದಿಲ್ಲ ಆ ಥರ. ಹಾಗಾಗಿ ಈ ಮಿಕ್ಸ್ಚರ್ನ ಮಾಡಿ ಮನೇಲಿ ಇಟ್ಕೊಂಡಾಗ ಯಾರನ್ನ ಅತಿಥಿಗಳು ಬಂದಾಗ ತಕ್ಷಣ ಕೊಡಬಹುದು ಅಥವಾ ನಮಗೆ ಬೇಜಾರಾದಾಗ ತಿನ್ನಬಹುದು. ಹಾಗೆಯೇ ಇದು ತಕ್ಷಣಕ್ಕೆ ಆಗುವಂತಹ ಒಂದು ತಿಂಡಿ. ಮಾಡಿಬಿಡೋಣ, ಸುಲಭವಾಗಿದೆ. ಇದನ್ನು ಮಾಡೋಕ್ಕಿಂತ ಮುಂಚೆ ಏನೇನು ಬೇಕು ಅಂತ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಅಂತ ಹೇಳ್ತಾ ಪದಾರ್ಥಗಳು ಏನೇನು ಬೇಕು ಅಂತ ಹೇಳ್ತೀನಿ. ನೋಡಿ, ಕಡಲೆ ಹಿಟ್ಟು ಬೇಕಾಗುತ್ತೆ, ಯಾಕಂದರೆ ಸ್ವಲ್ಪ ನಾವು ಮಿಕ್ಸ್ಚರ್ನ ಮಾಡ್ಕೋಬೇಕಲ್ವ, ಅದಕ್ಕೋಸ್ಕರ. ಆನಂತರದಲ್ಲಿ ನೋಡಿ ಏನೇನು ಬೇಕಾಗುತ್ತೆ ಅಂದರೆ ಅಚ್ಚ ಖಾರದ ಪುಡಿ, ಉಪ್ಪು, ಹುರ್ಗಡ್ಲೆ, ಕಡಲೆ ಬೀಜ 1 ಕಪ್ಪಷ್ಟು. ಆನಂತರ ಸಂಪೂರ್ಣ ಒಂದು ಬಟ್ಟಲು ಎಣ್ಣೆ ಬೇಕಾಗುತ್ತೆ, ಯಾಕಂದರೆ ಇದು ಎಣ್ಣೆ ತಗೊಳುತ್ತೆ. ಆನಂತರದಲ್ಲಿ ಕರಿಬೇವು ಒಗ್ಗರಣೆಗೆ, ಇನ್ನು ಸಾಸಿವೆ ಹಾಕಲೇಬೇಕು. ಆನಂತರದಲ್ಲಿ ಇದಕ್ಕೆ ನಾನು ಸ್ವಲ್ಪ ಓಮ್ ಕಾಳು ತೊಗೊಂಡಿದ್ದೀನಿ, ಅದನ್ನು ಕೂಡ ಹಾಕಬೇಕಾಗತ್ತೆ. ಸಕ್ಕರೆ ಒಂದು ಚೂರು, 2 ಸ್ಪೂನಷ್ಟು ಸಕ್ಕರೆ ಕೂಡ ಬೇಕಾಗತ್ತೆ. ಇದರೊಟ್ಟಿಗೆ ಮೇಯ್ನಾಗಿ ಬೇಕಾಗೋದು ನಮಗೆ ಅಂತಂದರೆ ಈ ಕಾರ್ನು. ಇದು ಅಂಗಡಿಗಳಲ್ಲಿ ಸಿಗುತ್ತೆ, ಹಾಗೆ ನೀವು ಮಾರ್ಕೆಟಲ್ಲಿ ಹೋದಾಗ ಮಾರ್ತಾ ಇರ್ತಾರೆ. ಸೊ ಇದನ್ನು ನಾನು ಒಂದಷ್ಟು 4 ಸೇರು ಅಂದರೆ ನಿಮ್ಗೆ ಗೊತ್ತಲ್ಲ ಸೇರು ಅಂದರೆ ಹೇಗಾಗುತ್ತೆ ಅಂತ. ಸೊ ಅವರ ಅಳತೆಯ 4 ಸೇರಿನ ಕಾರ್ನ್ ತಂದಿದ್ದೀನಿ. ಮೊದಲಿಗೆ ಏನು ಮಾಡೋಣ ಅಂದರೆ ಹಿಟ್ಟನ್ನು ಕಲಿಸ್ಕೊಂಡು ಬಿಡೋಣ, ಯಾಕಂದರೆ ಬರೀ ಅದೇ ಹಾಕಿದ್ರೆ ಚೆನ್ನಾಗಿರಲ್ಲ. ಅದಕ್ಕೋಸ್ಕರ ನಾವು ಒಂಚೂರು ಮಿಕ್ಸ್ಚರ್ ಮಾಡ್ಕೋಬೇಕಾಗತ್ತೆ. ಅದಕ್ಕೋಸ್ಕರ ಕಡಲೆ ಹಿಟ್ಟಿಗೆ ಒಂದಿಷ್ಟು ಓಮ್ ಕಾಳು ಹಾಕಿ, ಅಚ್ಚ ಖಾರದ ಪುಡಿಯನ್ನು ಹಾಕಿ, ಉಪ್ಪನ್ನು ಹಾಕಿ, ಇವಿಷ್ಟು ಹಾಕಿ ಗಟ್ಟಿಯಾಗಿ ಹಿಟ್ಟನ್ನು ಕಲಿಸ್ಕೋಬೇಕು. ತುಂಬ ಪಿತ ಅಂತ ಕಲಿಸ್ಕೋಬಾರ್ದು, ಯಾಕಂದರೆ ಕಡಲೆ ಹಿಟ್ಟು ಮೊದಲೇ ಮೆತ್ತವಾಗಿರುತ್ತಲ್ಲ, ಅದಕ್ಕೆ ಸ್ವಲ್ಪ ಬಂಧನ ಬರಬೇಕು, ಸ್ವಲ್ಪ ಗಟ್ಟಿ ಆಗಬೇಕು. ಕರುಮ್ ಬಂದಕ್ಕೆ ಅಂತಂದರೆ ನೋಡಿ 3 ರಿಂದ 4 ಚಮಚದಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡ್ಬಿಡಿ. ಅಕ್ಕಿ ಹಿಟ್ಟು ಏನಾಗುತ್ತೆ ಅಂದರೆ ಅದು ಸ್ವಲ್ಪ ಗಟ್ಟಿತನವನ್ನು ಕೊಡುತ್ತೆ. ಇಲ್ಲಿ ಉಪ್ಪು, ಅಚ್ಚ ಖಾರದ ಪುಡಿ, ಅಜ್ವೈನ ಅಥವಾ ಓಮ್ ಕಾಳು ಅಂತಾರಲ್ಲ ಅದನ್ನು ಹಾಕಿ, ಮೆಣಸಿನ ಪುಡಿ, ಅಚ್ಚ ಖಾರದ ಪುಡಿಯನ್ನು ಹಾಕಿದ್ದೀವಿ. ಆ ನಂತರದಲ್ಲಿ ನಾವು ಸ್ವಲ್ಪ ಅಕ್ಕಿ ಹಿಟ್ಟನ್ನು ಹಾಕಿ ಮೊದಲಿಗೆ ಚೆನ್ನಾಗಿ ಕಲಿಸ್ಕೋಬೇಕಾಗತ್ತೆ. ಆ ನಂತರ ಇವೆಲ್ಲ ಕರೆಕ್ಟಾಗಿ ಮಿಕ್ಸ್ ಆದ ನಂತರ ನೀರು ಹಾಕಿ ಕಲಿಸ್ಕೊಳ್ಳೋಣ. ನೀರು ಹಾಕ್ಬಿಟ್ಟು ಇದನ್ನು ಕಲಸಿ ಈ ರೀತಿಯಾಗಿ ಗಟ್ಟಿ ಬರಬೇಕು. ತುಂಬ ಪಿತ ಅನ್ನೋ ಥರ ಕಲಿಸ್ಬೇಡಿ, ದಯವಿಟ್ಟು ನೋಡ್ಕೊಳ್ಳಿ, ಯಾಕಂದರೆ ಹಿಟ್ಟು ನೆನೆತಾ ಸಾಫ್ಟ್ ಆಗುತ್ತೆ. ಹಾಗಾಗಿ ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೊಳ್ಳಿ. ಈ ಹದಕ್ಕೆ ಹಿಟ್ಟಿದ್ರೆ ಆಯಿತು. ಕೊನೆಯಲ್ಲಿ 1 ಚಮಚ ಹಾಕ್ಕೊಂಡು ಹಿಟ್ಟನ್ನು ನಾದಿದಾಗ ಈ ಥರ ಆಗುತ್ತೆ. ಇದನ್ನು ನಾವು ಎಣ್ಣೆಯಲ್ಲಿ ಕರ್ಕೋಬೇಕಾಗತ್ತೆ. ಅದಕ್ಕೆ ನಾವು ನಿಮ್ಗೆ ಗೊತ್ತಲ್ಲ ಚಕ್ಲಿ ಒರಳೇನಿರುತ್ತೆ ಸಾಕಾಗತ್ತೆ, ಅದಕ್ಕೆ ಹಾಕ್ಕೊಂಡು ಹಿಟ್ಟನ್ನು ಎಣ್ಣೆ ಕಾಯಕ್ಕೆ ಇಟ್ಬಿಡೋಣ. ಎಣ್ಣೆನ ಒಂದು 1/4 ಲೀಟ್ರಷ್ಟು ಎಣ್ಣೆನ ನೀವು ಕಾಯಕ್ಕೆ ಇಡಬೇಕಾಗತ್ತೆ. ಇದರಲ್ಲಿ ನಾವು ಮಿಕ್ಸ್ಚರ್ ಶೇವ್ ಅಂತ ಏನು ಹೇಳ್ತೀವಿ ಅದನ್ನು ಮಾಡ್ಕೊಳ್ಬೇಕಾಗತ್ತೆ. ಸೊ ಎಣ್ಣೆ ಕಾಯ್ದ ನಂತರ ಇದನ್ನು ನಾವು ಡೈರೆಕ್ಟಾಗಿ ಬಾಣಲೆಗೆ ನಾವು ಹಿಂಡ್ತಾ ಹೋಗ್ಬೋದು. ಇದು ಪ್ರೆಸ್ಸಿಂಗ್ ಇರೋದ್ರಿಂದ ತುಂಬ ಅನುಕೂಲ. ಇದನ್ನು ನೀವು ಕೂಡ ಯೂಸ್ ಮಾಡ್ಬೋದು, ತುಂಬ ಸುಲಭ, ಚೆನ್ನಾಗೂ ಇದೆ. ಸಿಕ್ಕಾಪಟ್ಟೆ ಬಿಲ್ಲೆಗಳು ಬರುತ್ತೆ, ಒಂದು 16 ವೆರೈಟಿ ಬಿಲ್ಲೆಗಳಿದೆ, ಎಲ್ಲ ರೀತಿಯ ಡಿಸೈನ್ಗಳಿರೋವಂಥದ್ದು. ನೀವು ತೊಗೊಂಡು ಉಪಯೋಗಿಸ್ಕೋಬೋದು. ಟ್ರೈ ಮಾಡಿ, ಚೆನ್ನಾಗಿದೆ, ಸುಲಭ ಕೂಡ ಮಾಡೋದಕ್ಕೆ. ಪ್ರೆಸ್ ಮಾಡಿದ ತಕ್ಷಣ ನಿಮಗೆ ಆರಾಮಾಗಿ ಶಾವಿಗೆ ಅಥವಾ ಈ ಚಕ್ಲಿ ಅಥವಾ ಏನು ಬೇಕಾದ್ರೂ ಮಾಡಬಹುದು. ಹೀಗೆ ಬಾಣಲೆ ತುಂಬ ಹಾಕ್ಕೊಳ್ಳಿ. ಇದಕ್ಕೇನು ಶೇಪ್ ಅಂತ ಬೇಕಾಗೇ ಇಲ್ಲ. ಅದರಿಂದ ಸ್ವಲ್ಪ ಹೊತ್ತಾದಮೇಲೆ ಈ ಕಲರ್ ಬರಬೇಕು, ಕ್ರಿಸ್ಪ್ ಆಗಿರಬೇಕು, ಆವಾಗ ತೆಗೆದಿಟ್ಕೊಳ್ಳಿ. ಹೀಗೆ ನೀವು ಮಾಡಿರುವಂಥ ಅಂದರೆ ಎಷ್ಟು ಹಿಟ್ಟು ಕಲಸಿಟ್ಟಿರ್ತೀರೋ ಅಷ್ಟೂ ಹಿಟ್ಟನ್ನು ಈ ರೀತಿಯಾಗಿ ನೀವು ಒತ್ತುಕೊಂಡು ಕರ್ಕೊಂಡು ಇಟ್ಕೊಂಡ್ಬಿಡಿ ಬೇಕಾಗತ್ತೆ. ಇದಿಷ್ಟು ಮಿಕ್ಸ್ಚರ್ಗೆ ಬೇಕಾಗುತ್ತೆ. ಬೇನಿದು ಕಾರ್ನ ಜೊತೆಗೆ ಇದು ಇದ್ರೆ ರುಚಿ. ಬರೀ ಕಾರ್ನ್ ಮಾಡ್ಬೋದು ಅಂದರೆ ಖಂಡಿತ ಮಾಡ್ಬೋದು, ಆದರೆ ಇದನ್ನು ಬೆರೆಸಿದಾಗ ರುಚಿ ಹೆಚ್ಚುತ್ತೆ. ಅದೇ ಅಲ್ವಾ ಇಂಪಾರ್ಟೆಂಟು. ಏನು ತಿಂದರೂ ರುಚಿಯಾಗಿರಬೇಕು ಅಂತ ತಾನೆ. ಹಾಗೆಯೇ ಏನು ತಿಂದರೂ ಕೂಡ ಚೆನ್ನಾಗಿದ್ದರೆ ಮಾತ್ರ ತಿಂತಾರೆ, ಇಲ್ಲಾಂದರೆ ಎಲ್ಲ ಅಲ್ಲೇ ಇರುತ್ತೆ. ಉದ್ದೇಶ ಒಳ್ಳೆಯದಾಗಿರಬೇಕು, ಅದಕ್ಕೋಸ್ಕರ ಖಂಡಿತ ಮಾಡಲೇಬೇಕಾಗತ್ತೆ. ನಾವು ಮಾಡಿದ ಪದಾರ್ಥ ತಿನ್ನಲಿ ಅಂತ ಮಾಡಬೇಕಾಗಿರೋದ್ರಿಂದ ಸ್ವಲ್ಪ ನೀವು ಕಷ್ಟಪಡಲೇಬೇಕಾಗತ್ತೆ. ಇದಿಷ್ಟನ್ನು ನೀವು ಈ ರೀತಿಯಾಗಿ ಕರೆದುಕೊಂಡ ನಂತರ ಒಂದು ಅಗಲವಾದಂಥ ಪಾತ್ರೆಗೆ ಹಾಕ್ಕೊಳ್ಳಿ. ಈಗ ನಾವೇನು ಮಾಡ್ತೀವಿ, ಇದಿಷ್ಟನ್ನು ಕೂಡ ಪುಡಿ ಮಾಡ್ಕೋಬೇಕು. ತುಂಬ ಪುಡಿ ಅಲ್ಲ, ಹೀಗೆಲ್ಲ ಮ್ಯಾಶ್ ಮಾಡಿದ್ರೆ ಸಾಕು, ಎಲ್ಲ ಕೂಡ ತಾನೇ ಬಿಟ್ಕೊಳ್ತಾ ಹೋಗುತ್ತೆ. ಪುಡಿ ಮಾಡಿ ಇಟ್ಕೊಳ್ಳಿ. ಈಗ ಅದೇ ಎಣ್ಣೆಗೆ ನೀವೇನು ಆ ಎಣ್ಣೆ ಕರಿಲಿಕ್ಕೆ ಹಾಕ್ಕೊಂಡಿದ್ದೀರ ಅದೇ ಎಣ್ಣೆಯಲ್ಲಿ ನೀವು ಕಡಲೆ ಬೀಜನ ಕರ್ಕೋಬೇಕಾಗತ್ತೆ. ಕಡಲೆ ಬೀಜ ಕರ್ಕೋಬೇಕು.
ನೀಟಾಗಿ ಕೆಂಪಾಗಬೇಕು, ಅದು ಕೂಡ ಸಂಪೂರ್ಣವಾಗಿ ಆಗಬೇಕು. 1 ಬಟ್ಲಷ್ಟು ಕಡಲೆ ಬೀಜ ಹಾಕಿ. ಕಡಲೆ ಬೀಜನೇ ನಿಮಗೆ ರುಚಿ ಕೊಡೋದು. ಅಷ್ಟರಲ್ಲಿ ನಾನು ಹೇಳಿದ್ನಲ್ಲ, ಈ ಕಾರ್ನ್ನ ತೆಗೆದಿಟ್ಕೊಳ್ಳಿ. ಅದಾದ ನಂತರ ಈ ಕರೆದಂಥ ಪದಾರ್ಥ ಏನಿದೆ, ಈ ಕಡಲೆ ಬೀಜ ಡೈರೆಕ್ಟಾಗಿ ಹಾಕ್ತಾ ಹೋಗಿ ಅದಕ್ಕೆ. ಎಲ್ಲಿ ಅಂದರೆ ಈ ಕಾರ್ನ ದೊಡ್ಡ ಪಾತ್ರೆಯಲ್ಲಿ ಹಾಕಿಟ್ಕೊಳ್ತೀರಲ್ಲ, ಅದಕ್ಕೇ ಎಲ್ಲವನ್ನು ಸೇರಿಸ್ತಾ ಹೋಗೋದು. ಕರೆದಿದ್ದನ್ನೆಲ್ಲ ಇದಕ್ಕೆ ಹಾಕ್ಕೊಳ್ತಾ ಹೋಗಿ. ಕಡಲೆ ಬೀಜ ಆಗೋದಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ತುಂಬ ಫ್ಲೇಮ್ ಇಟ್ಬಿಟ್ಟು ಸೀದಿಸ್ಬಿಡಿ. ಸೀದಿದ್ರೆ ಯಾವುದೂ ರುಚಿ ಚೆನ್ನಾಗಿರೋದಿಲ್ಲ. ಸೀದು ಹೋಗೋ ಥರ ನೋಡ್ಕೊಬೇಡಿ. ಸ್ವಲ್ಪ ಗಮನ ಇರಬೇಕು. ಯಾವುದೇ ಅಡುಗೆ ಮಾಡಬೇಕಂದ್ರೂ ಕೂಡ ಗಮನ ಇರಬೇಕಷ್ಟೇ. ಟೈಮ್ ಎಷ್ಟು ಕೊಡ್ತೀರಾ, ಅದನ್ನು ಹೇಗೆ ನೋಡ್ಕೋತೀರಾ ಅನ್ನೋದೇ ಇಂಪಾರ್ಟೆಂಟು. ಈಗ ಹುರ್ಗಡ್ಲೆ ಕೂಡ ಅಷ್ಟೇ. ಹುರ್ಗಡ್ಲೆ ತುಂಬ ಟೈಮ್ ತೊಗೊಳ್ಳಲ್ಲ. ತಕ್ಷಣ ಬಿಸಿ ಇದ್ದಾಗ ಫ್ಲೇಮ್ ಕಡಿಮೆ ಮಾಡ್ಕೊಳ್ಳಿ. ಫ್ಲೇಮ್ ಕಡಿಮೆ ಮಾಡ್ಕೊಂಡು ಸಣ್ಣ ಉರಿಲೇ ಇದನ್ನು ಕರ್ಕೋಬೇಕು. ಇಲ್ಲಾಂದರೆ ಬೇಗ ಕೆಂಪಾಗ್ಬಿಡುತ್ತೆ. ಆ ಕೆಂಪಾದರೆ ಚೆನ್ನಾಗಿರೋದಿಲ್ಲ. ಹಾಗಾಗಿ ಬಣ್ಣ ಒಂದು ಚೂರು ಬದಲಾಗಬೇಕಷ್ಟೇ, ಜಾಸ್ತಿ ಬದಲಾಗಬಾರ್ದು. ಆದ ನಂತರ ಇದನ್ನು ತೆಗೆದು ಮಿಕ್ಸ್ಚರ್ಗೆ ಹಾಕಿಬಿಡಿ. ಡೈರೆಕ್ಟಾಗಿ ಮಿಕ್ಸ್ಚರ್ಗೆ ಹಾಕಿ. ಇದಾದ ನಂತರ ನಾವೀಗ ಹಾಕ್ಕೊಳ್ತಾ ಇದ್ವಿ ಸಾಸಿವೆಯನ್ನು ನೀವು ಚಿಟಪಟ ಅಂತಬೇಕು. ಆ ನಂತರ ಕರಿಬೇವನ್ನು ಇದಕ್ಕೆ ಹಾಕ್ಕೋಬೇಕು. ಆ ನಂತರದಲ್ಲಿ ನೀವು ಹಾಕ್ಕೊಳ್ಳೋರಿದ್ದರೆ ಒಂದು ಸಣ್ಣ ಚಿಟಿಕೆಯಷ್ಟು ಹಿಂಗನ್ನು ಹಾಕ್ಕೋಬಹುದು. ಆ ನಂತರದಲ್ಲಿ ಏನು ಮಾಡಬೇಕಂದ್ರೆ, ಇದಕ್ಕಿಂತ ಮುಖ್ಯವಾದ ವಿಚಾರ ಇದೆ. ಈ ಟೈಮಲ್ಲಿ ನೀವು ಸಕ್ಕರೆನ ಪುಡಿ ಮಾಡಿಬಿಡಿ, ಚೆನ್ನಾಗಿರುತ್ತೆ. ಹಾಗೆ ಹಾಕಿದರೆ ಕರಗೋಕ್ಕೆ ಸ್ವಲ್ಪ ಟೈಮ್ ತೊಗೋಬೋದು. ಪುಡಿ ಮಾಡಿಬಿಡಿ. ಸಕ್ಕರೆ ಪುಡಿ ಮಾಡಿಬಿಟ್ಟು ಈ ಒಗ್ಗರಣೆಗೆ ಹಾಕಿ, ಒಗ್ಗರಣೆ ಬಿಸಿ ಇದ್ದಾಗೆ ಇವೆಲ್ಲ ಮಾಡಬೇಕು. ಆ ನಂತರದಲ್ಲಿ ಅಚ್ಚ ಖಾರದ ಪುಡಿ ಎಷ್ಟು ಖಾರಕ್ಕೆ ಬೇಕೋ ಅಷ್ಟನ್ನು ಇದಕ್ಕೆ ಹಾಕ್ಬಿಡಿ. ಇದೆಲ್ಲ ಸ್ಟವ್ ಆಫ್ ಮಾಡಿರಬೇಕು, ಹೇಳ್ತಾ ಇದ್ದಿಲ್ಲ. ಸಾಸಿವೆ ಚಿಟಾಪಟ ಅಂದ ಕೂಡಲೇ ಸ್ಟವನ್ನು ಆಫ್ ಮಾಡಿ ಇವೆಲ್ಲ ಪದಾರ್ಥಗಳನ್ನು ಹಾಕ್ತಾ ಹೋಗಬೇಕು. ಅದು ಅದ್ರ ಪಾಡಿಗೆ ಅದು ಅಲ್ಲಿ ಆ ಕಡೆ ಇಲ್ಲಿ ಈ ಕಡೆಗೆ ಬಂದ್ಬಿಡೋಣ. ಏನು ಮಾಡಬೇಕು ಅಂತ ನೋಡಬೇಕಲ್ಲ. ಈಗ ರುಚಿಗೆ ಒಂದಿಷ್ಟು ಉಪ್ಪು ಬೇಕಲ್ವಾ, ಅದನ್ನು ಇವಾಗಲೇ ಹಾಕ್ಕೊಂಬಿಡಿ ಎಲ್ಲವನ್ನು. ಅದಕ್ಕೆ ಬೇರೆ ಉಪ್ಪು ಹಾಕಿರ್ತೀರ, ಇದಕ್ಕೆ ಉಪ್ಪು ಹಾಕಬೇಕು. ಆ ಕಾರ್ನಲ್ಲೇ ಸ್ವಲ್ಪ ಉಪ್ಪಿರುತ್ತೆ, ಆದ್ದರಿಂದ ಕಾರ್ನ್ಗೆ ಸ್ವಲ್ಪ ನೋಡಿಕೊಂಡು ಇವೆಲ್ಲವನ್ನು ನೋಡ್ಕೊಂಡು ನೀವು ಉಪ್ಪು ಹಾಕಬೇಕು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಬಿಟ್ಬಿಡಿ. ಈ ಮಿಶ್ರಣ ಹಾಗೆ ಇರಲಿ. ಇದೆಲ್ಲವನ್ನು ಬೆರೆಸಿ ಚೆನ್ನಾಗಿ, ಎಲ್ಲವೂ ಬೆರೆತ್ಕೊಳ್ಬೇಕು. ಬೆರೆಸಿದ ನಂತರ ಇದನ್ನು ತೆಗೆದು ಪಾತ್ರೆಗೆ ನಾವು ಸುರಿಯಬೇಕು. ಯಾವುದು ಎಲ್ಲಿ ನಾವು ತೆಗೆದಿಟ್ಕೊಂಡಿರ್ತೀವೋ ಎಲ್ಲವನ್ನು ಅಲ್ಲೇ. ಅದಕ್ಕಿಂತ ಮುಂಚೆ ಹೇಳಿದ್ರೆ ಈ ರೀತಿ ಪುಡಿ ಮಾಡಿಕೊಂಡು ಈ ಒತ್ತಿಟ್ಕೊಂಡಿರೋ ಅಂತಹ ಕರೆದಂಥ ಚಕ್ಲಿಯನ್ನು ಚೆನ್ನಾಗಿ ಪುಡಿ ಮಾಡ್ಕೊಳ್ಳಿ. ಇದನ್ನೆಲ್ಲವನ್ನು ಮಿಕ್ಸ್ಚರ್ಗೆ ಸೇರಿಸ್ಕೋಬೇಕಾಗತ್ತೆ. ಜಾಸ್ತಿ ಬೇಡ, ಹಿಂಗೆ 2 ಸತಿ ಮುರಿದ್ರೆ ಸಾಕು. ಇವೆಲ್ಲ ಕೂಡ ಪುಡಿ ಆಗೋಗುತ್ತೆ. ಇಷ್ಟೇ. ಇವೆಲ್ಲವನ್ನು ಕೂಡ ನಾವು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅದಕ್ಕೆ ದೊಡ್ಡ ಪಾತ್ರೆಯಲ್ಲಿ ಕಾರ್ನನ್ನು ಹಾಕಿಟ್ಕೊಳ್ಳಿ ಅಂತ ಹೇಳ್ತಿಲ್ಲ, ಅದಕ್ಕೆ ಈ ಮಿಕ್ಸ್ಚರನ್ನು ಹಾಕಿ. ಈ ಮಿಕ್ಸ್ಚರ್ ಹಾಕಿ ಇದರ ಮೇಲುಗಡೆ ನಾವೀಗ ಬಾಣಲೆಯಲ್ಲೆಲ್ಲ ತೆಗೆದಿಟ್ಕೊಂಡ್ವಲ್ಲ, ಏನೇನು ಹುರ್ಗಡ್ಲೆ ಎಲ್ಲ ಒಗ್ಗರಣೆ, ಅದಷ್ಟನ್ನು ಹಾಕಿ ಚೆನ್ನಾಗಿ ಕಲಿಸ್ಬೇಕು. ಓಕೆ, ಕಲಿಸೋದು ಹೇಗೆ? ನಾವು ಬೇಕಾದರೆ ಕೈಯಲ್ಲಿ ಕಲಿಸಬಹುದಾ? ಖಂಡಿತ ಕಲಿಸ್ಬಹುದು. ಅಥವಾ ಯಾವುದಾದ್ರೂ ಸೌಟು ಅಥವಾ ಮೊಗಚೆಕಾಯಿ ಇಂಥದ್ದು ತೊಗೊಂಡು ಕಲಿಸ್ಬಹುದು. ಖಂಡಿತ ಕಲಿಸಿ ಚೆನ್ನಾಗಿ ಮಿಕ್ಸ್ ಆಗಬೇಕಷ್ಟೇ. ಎಲ್ಲದಕ್ಕೂ ಹಚ್ಕೊಳ್ಬೇಕು. ಅದಕ್ಕೋಸ್ಕರ ಅಲ್ಲಿವರೆಗೂ ನೀವು ಟಾಸ್ ಮಾಡ್ತಾವೆ. ಮೊದಲು ಟಾಸ್ ಮಾಡಿ, ಅಂದರೆ ಮೇಲೆ ಅದು ತುಂಬ ಸುಲಭಕ್ಕಾಗೋಗುತ್ತೆ. ಟಾಸಿಂಗ್ ಮಾಡಿದಾಗ ಬೇಗನೆ ಮಿಕ್ಸ್ಚರ್ ರೆಡಿ ಆಗಿಬಿಡುತ್ತೆ. ಟಾಸಿಂಗ್ ಮಾಡಿಕೊಂಡು ಆ ನಂತರ ಕಲಿಸ್ತಾ ಹೋಗಿ. ನನ್ನ ಕೈಯಲ್ಲಿ ಎಡಗೈಯಲ್ಲಿ ಮೊಬೈಲ್ ಇರೋ ಕಾರಣ ನಾನು ಅದನ್ನು ಮಾಡಿದ್ದು ತೋರಿಸ್ಲಿಕ್ಕಾಗಿಲ್ಲ. ಅದಕ್ಕೋಸ್ಕರ ನಿಮಗೆ ಹೇಳ್ತಾ ಇದ್ದೀನಿ. ತೊಗೊಂಡು ಇದೆಲ್ಲವನ್ನು ಟಾಸ್ ಮಾಡ್ತಾ ಹೋಗಿ, ಬೇಗನೆ ಆಗೋಗುತ್ತೆ. ಇಲ್ಲ ಅಂದರೆ ಈ ರೀತಿ ನಿಧಾನವಾಗಿ ಮಾಡ್ಕೊಳ್ಬೇಕಾಗತ್ತೆ. ಕೈಯಲ್ಲಿ ಕೂಡ ಮಾಡಬಹುದು, ಏನು ತೊಂದರೆ ಇಲ್ಲ. ಇವಿಷ್ಟು ಆದ ನಂತರ ಚೆನ್ನಾಗಿ ಹೊಂದ್ಕೊಳ್ಳೋ ಥರ ಈ ಬೇಲ್ಪುರಿ ಮಿಕ್ಸ್ ಮಾಡ್ತಾರಲ್ಲ, ನೋಡಿರ್ತಿರಲ್ವ ನೀವು, ಆ ಥರದಲ್ಲಿ ಮಿಕ್ಸ್ ಮಾಡ್ತಾ ಹೋಗಿ ಕೈಯಲ್ಲಿ ಮಾಡೋರು. ಎಲ್ಲ ಆದ ನಂತರ ಫುಲ್ ರೆಡಿ, ಮಿಕ್ಸ್ಚರ್ ರೆಡಿ. ಭಾಳ ರುಚಿಯಾಗಿರುತ್ತೆ, ಇಷ್ಟಪಡ್ತಾರೆ, ನೀವು ಇಷ್ಟಪಡ್ತೀರಾ. ಆಮೇಲೆ ಒಂದಷ್ಟು ದಿನಕ್ಕೆ ಆಗುತ್ತೆ, ಸ್ಟಾಕ್ ಮಾಡಿ ಇಡಬಹುದು. ಈ ಮಿಕ್ಸ್ಚರ್ಸ್ ಎಲ್ಲ ನೀವೇನು ಗೊತ್ತಾ, ಒಂದು 2 ರಿಂದ 3 ವಾರ ಇಟ್ಟರೆ ಸಾಕು. ಅದಕ್ಕಿಂತ ಜಾಸ್ತಿ ಇಟ್ಟರೆ ವಾಸನೆ ಬಂದುಬಿಡುತ್ತೆ. ಅದಕ್ಕೋಸ್ಕರ ಅಷ್ಟಕ್ಕೆ ಮಾಡ್ಕೊಳ್ಳಿ. ಮಿಕ್ಸ್ಚರ್ ರೆಡಿಯಾಗಿದೆ. ಹಾಗೆ ಬೇಕಾ? ತಿನ್ನಿ. ಕಾಫಿ ಜೊತೆ ಬೇಕಾ? ಖಂಡಿತ ಕಾಫಿ ಮಾಡ್ಕೊಂಡು ಒಂದು ಲೋಟ ಪಕ್ಕದಲ್ಲಿ ಇಟ್ಕೊಂಡು ಒಂದೊಂದು ಸಿಪ್ ಕಾಫಿ ಕುಡೀರಿ, ಒಂಚೂರು ಬಾಯಿಗೆ ಹಾಕ್ಕೊಳ್ಳಿ. ತುಂಬಾ ಖುಷಿ ಕೊಡುತ್ತೆ, ಬೇಗ ಆಗುತ್ತೆ, ಮಾಡಬಹುದು. ಮಾಡಿಟ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸೋಕ್ಕಿಂತ ಮುಂಚೆ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಲೇಬೇಡಿ. ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಅಂತ ಹೇಳ್ತಾ ಮತ್ತೆ ಸಿಗೋಣ. ನಮಸ್ಕಾರ. ಇದು ದೇವೀಸ್ ಕಿಚನ್.